ಅಲ್ಲ ಈ ಬಡ್ಡಿ ಅಳಿಯ ನನ್ನ ಜೊತೆ ನಿನಗೆ ನಾಟಕ ಮಾಡಕ್ಕೆ ಶುರು ಮಾಡ್ಕೊಂಡಲ್ಲ. ಈ ಬಡ್ಡಿ ಅಳಿಯಂಗೆ ಮಾಡ್ತೀನಿ. ಏನೇನು ಪಿಲಾನ್ ಹೇಳ್ಕೊಡ್ತಾನೋ ಕೇಳ್ತೀನಿ ಇರು. ಈ ಶಾಂತಮ್ಮ, ನೀನು ನನ್ಗೆ ಹೇಳೋದು ಅರ್ಥನೇ ಆಗಲ್ಲ ನೋಡು. ನಮ್ಮ ಅತ್ತೆ ನಿನ್ನಂಗೆ ಎಲ್ಲರೂ ಸಪ್ಪಗಿರ್ತಾ ಇರಲಿಲ್ಲ. ಹೆಂಗಿತ್ತಿದ್ಲು ಗೊತ್ತಾ? ನಮ್ಮ ಅತ್ತೆ ಬಾಯಿ ಬಚಾರಿ, ಊರು ತುಂಬ ಬಾಯಿ ಮಾಡ್ಕೊಂಡು ಕಿತ್ತಾಡ್ಕೊಂಡು ಓಡಾಡ್ಕೊಂಡು ಇರ್ತಾ ಇದ್ಲು. ನೀನು ನೋಡಿದ್ರೆ ಒಳ್ಳೆ ಹಿಂಗೆ ಸಪ್ಪಗಿರ್ತೀಯ. ಹಿಂಗೆ ಇದ್ಬಿಟ್ರೆ ಡೌಟ್ ಬಂದ್ಬಿಡ್ತದೆ. ಹೆಂಗಿರ್ಬೇಕು ನೀನು ಅಂದರೆ ಗೊತ್ತಾಗಿರ್ಬೇಕು ಶಾರದಿ ಅಂತ ಹೇಳಿದ್ರೆ. ಇನ್ನೊಂದೇನು ಗೊತ್ತಾ? ನಿನ್ನ ಅಕೌಂಟಾಗ ಇವಾಗ 1,00,00,000 ಐತಲ್ಲ. ನಿನ್ನ ಮಗಳ ಹತ್ರ ಹೋಗು. ನಿನ್ನ ಮಗಳ ಹತ್ರ ಹೋಗ್ಬಿಟ್ಟು, ಅಂದರೆ ಆಶನ ಹತ್ರ ಹೋಗ್ಬಿಟ್ಟು ನೀನು ಶುರು ಮಾಡ್ಕೋಬೇಕು ನೀನು ಕತೆಯ. ಮಗಳೇ, ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ನೀನು ಬರಬೇಕು, ಸರಿನಾ? ಆವಾಗ ಸೈನು ನಮ್ಮ ಅತ್ತೆ ಹೆಂಗೆ ಸೈನ್ ಆಗ್ತದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಏನು? ನಿಮ್ಮ ಅತ್ತೆ ಸೈನು ನಿನಗೆ ಗೊತ್ತಾ? ಮತ್ತೆ ಯಾವಾಗನ ಕಷ್ಟಕ್ಕೆ ಬೇಕಾಯ್ತದೆ ಚೆಕ್ ಗಿಟ್ಟು ಸೈನ್ ಹಾಕೊಳಕ್ಕೆ ಅಂತ ಒಂಚೂರು ಕಲ್ತಿದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು ಅದನ್ನೇ ನಿನ್ಗೆ ಹೇಳ್ಕೊಡ್ತೀನಿ, ಸರಿನಾ? ಹೋಗ್ಬಿಟ್ಟು ಬ್ಯಾಂಕಿಗೆ ಹೊಸಿ ದುಡ್ಡನ್ನ ಡ್ರಾ ಮಾಡ್ಕೊಬಿಡೋಣ. ಹೆಂಗೋ ಎಂಜಾಯ್ ಮಾಡ್ಬೋದಲ್ಲ. ಹ್ಞೂ. ಆಮೇಲೆ ನಿಮ್ಮ ಇವಳು ಆಶನ್ ಅಕೌಂಟ್ ಆಗಿತ್ತಲ್ಲ, ಆ ದುಡ್ಡನ್ನೂ ಡ್ರಾ ಮಾಡ್ಕೋಬೇಕು ನಾವು. ಈಗ ಏನು ಮಾಡ್ತೀಯ ಅಂತ ಹೇಳಿದ್ರೆ, ಮಗಳೇ, ಈಗ ಎಲ್ಲನೂ ಮನೆ ಕಟ್ಟೋಕ್ಕೆಲ್ಲನೂ ಕಾಸು ಬೇಕು. ಅದಕ್ಕೆ ನಿನ್ನ ಅಕೌಂಟಾಗಿರೋದನ್ನೆಲ್ಲ ಡ್ರಾ ಮಾಡ್ಕೊಂಬಿಟ್ಟು ಬರೋಣ ಮಗಳೇ ಅಂತ ಹೇಳ್ಬಿಟ್ಟು, ನೀನು ಹೆಂಗನ ಮಾಡ್ಬಿಟ್ಟು ಆಶನ ನೈಸ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬೇಕು. ನೀನು ಆಶಿನ ಕರ್ಕೊಂಡು ಹೋದ್ರೆ ಆವಾಗ ದುಡ್ಡು ಬರ್ತದೆ. ದುಡ್ಡೆಲ್ಲ ಎತ್ಕೊಂಬಿಟ್ಟು ಬಂದು ನಮಗೆ ಕೊಡು. ನಾವೆಲ್ಲರೂ ಸಮ ಸಮ ಹಂಚ್ಕೊಳ್ಳೋಣ, ಸರಿನಾ? ಎಲ್ಲ ಬಡ್ಡಿ ಅಳಿಯ ಜೊತೆಗೆ ಇದ್ಕೊಂಡು ಎಷ್ಟು ಕಂತ್ರಿ ಕೆಲಸ ಮಾಡಿ ನಾಮ ಹಾಕ್ಬಿಟ್ಟೆ. ಜೊತೆಗೆ ಇದ್ಕೊಂಡೆ ನಾಮ ಹಾಕ್ಬಿಟ್ಟಲ್ಲ ನೀನು. ಇನ್ನು ಎಂತೋನಿರ್ಬೇಡಿ ಇವನು. ಇರಲಿ ಮಾಡ್ತೀನಿ. ನನ್ನ ದುಡ್ಡು ನನಗೆ ಎತ್ಕೊಳಕ್ಕೆ ಹೇಳ್ತಾವನಲ್ಲ. ಶಾಂತಮ್ಮ, ನಾನು ಶಾಂತಮ್ಮ ಅನ್ಕೊಂಡವನೆ. ಅನ್ಕ ನೀನು ಅನ್ಕೊಂಡಷ್ಟು ನಂಗೆ ಸರಿಯಾಗಿ ಒಳ್ಳೇದೇನೆ. ಅಲ್ಲ, ಇವಾಗ 4 ಭಾಗ ಅಂತ ಹೇಳಿದ್ರಲ್ಲ, ನನಗೂ ನಿಮಗೂ ಹಂಗೇನೆಯಾ? ಅಮ್ಮ ಮಗಳಿಗೆ ಇಬ್ರಿಗೂ ಅವ್ರಿಬ್ರಿಗೂ 2 ಭಾಗ ಹೋಗಕ್ಕಿಲ್ವಾ? ನಮಗೆ ಮಾತ್ರ ಒಂದೊಂದು ಭಾಗ ಬರ್ತದೆ. ಅವ್ರ ಅಮ್ಮ ಮಗಳು ಜೊತೆಗೆ ಇರ್ತಾರೆ, ಅವ್ರಿಗೆ 2 ಭಾಗ ಹೋಗಕ್ಕಿಲ್ವಾ? 2 ಭಾಗ ಹೋಯ್ತದೆ, ಆದರೆ ಪಿಲಾನೆಲ್ಲ ಅವ್ರದ್ದೇ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ಇಷ್ಟೊಂದು ಪಿಲಾನ್ ಮಾಡಿರ್ಬೇಕಾದ್ರೆ ಏನು ಮಾಡೋಕ್ಕಾಯ್ತದೆ? ಏನಾರ ಮಾಡ್ಕೊಳ್ಳಿ ಬಿಡು. ಆದರೂ ಹೊಟ್ಟೆ ಉರಿತದೆ, ಅಷ್ಟೊಂದೆಲ್ಲ ಹೋಯ್ತದಲ್ಲ ಅಂತ ಹೇಳ್ಬಿಟ್ಟು. ಸರಿ, ಪರವಾಗಿಲ್ಲ ಬಿಡು. ನೋಡು ಶಾಂತಮ್ಮ, ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ನೀನು ಹೋಗಿ ನೀಟಾಗಿ ಆಶುನ ಹತ್ರ ಎಲ್ಲನೂ ಮಾತಾಡಬೇಕು ನೀನು, ಸರಿನಾ? ಮಾತಾಡ್ತೀನಿ. ಮಾತಾಡ್ದೆ ಏನು ಮಾಡಲಿ? ಮಾತಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. ನಿಮ್ಗೆ ದುಡ್ತಾನೆ ಮಾತಾಡೋಣ, ಎಲ್ಲ ಸೇರಿ ತಗೊಳ್ಳೋಣ. ಆದಷ್ಟು ಬೇಗ ಹಂಗೆ ಈ ನಮ್ಮ ಅತ್ತೆ ಅಕೌಂಟಾಗೆ 1,00,00,000 ಐತಲ್ಲ, ಆ 1,00,00,000 ಎತ್ಬಿಡ್ಬೇಕು, ಸರಿನಾ? ಆ 1,00,00,000 ಎಲ್ಲ ಎತ್ಬಿಟ್ರೆ ಆವಾಗ ನೋಡು, ಆವಾಗ ಇನ್ನೂ ನಮಗೆ ಒಳ್ಳೇದಾಯ್ತದೆ. ಆಯ್ತು. 1,00,00,000 ಎತ್ತಾನ. ಸರಿ ಆಯಿತು. ಈಗ ಹೋಗ್ಬಿಟ್ಟು ಆ ಯಾಶಿ ಹತ್ರ ಮಗಳೇ ಮಗಳೇ ಅಂತೇಳ್ಬಿಟ್ಟು ನೈಸ್ ಹೊಡೆದ್ಬಿಟ್ಟು ಮಾತಾಡು. ಮಾತಾಡ್ತೀನಿ. ಸರಿ ಆಯಿತು. ನಾನು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ನೀವೇನೋ ಹೇಳಿದ್ರಲ್ಲ, ಏನೋ ಒಂದು ಪಿಲಾನ್ ತಲೆಗೆ ಓಡ್ತೈತೆ. ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಷ್ಟರೊಳಗಡೆ ಹೋಗ್ಬಿಟ್ಟು ಆ ಯಾಶಿನ ಚೆನ್ನಾಗಿ ನೈಸ್ ಮಾಡಿಬಿಡಿ, ಸರಿನಾ? ಸರಿ ಆಯಿತು. ಬಡ್ಡಿ ನನ್ನ ಮಗನೇ, ಜೊತೆಗೆ ಇದ್ಕೊಂಡು ಒಂದು ಮನೆ ಕನ್ನ ಒಗ್ಯೋದು ಅಂದರೆ ಇದೇ ನೀನು. ಜೊತೆಗೆ ಇಟ್ಕೊಂಡು ಎಷ್ಟು ನಾಟಕ ಆಡ್ಬಿಟ್ಟ. ಅತ್ತೆ ಅಂತ ಒಂದಿಷ್ಟು ಇಲ್ಲಿದ್ದಂಗೆ ನನ್ನ ಮಗಳ ಜೀವನಕ್ಕೆ ಬಂದ್ಬಿಟ್ಟು, ನನ್ನ ಮಗಳ ಜೀವನ ಎಲ್ಲ ಹಾಳು ಮಾಡಿಬಿಟ್ಟು ಹಾಳ್ಗೆಡೋಗ್ಬಿಟ್ಟು, ಇವಾಗ ನೋಡಿದ್ರೆ ನನ್ನ ತಾಗೇನಿ ಆಟ ಆಡ್ತಾನಲ್ಲ ಬಡ್ಡಿ ನನ್ನ ಮಗ. ಎಷ್ಟು ಧೈರ್ಯ ನನ್ನ ಮಗನಿಗೆ, ನನ್ನ ಮಗಳ ಜೀವನದಾಗೆ ನೀ ಆಟ ಆಡೋಕ್ಕೆ. ಮಾಡ್ತೀನಿ, ಮಗಳ ತಗ ಹೋಗ್ಬಿಟ್ಟು ನೈಸ್ ಬೇರೆ ಮಾಡಬೇಕಾ? ಮಾಡ್ತೀನಿ. ಲೇ ಶಾಂತಮ್ಮ, ಇವತ್ತು ನನಗೆ ಅಡುಗೆ ಮಾಡೋಕ್ಕಾಗಕ್ಕಿಲ್ಲ, ಸರಿನಾ? ನೀನೇ ಹೋಗ್ಬಿಟ್ಟು ಅಡುಗೆ ಮಾಡು. ಏನನ್ನ ಕೇಳಿದ್ರೆ ನಿನ್ನ ಮಗಳು ಅಂದರೆ ಆಶಾ ಕೇಳಿದ್ರೆ ನಾನೇ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ ಅಂತ ಹೇಳು. ಯಾಕೆ ನೀನು ಮಾಡೋಕ್ಕಿಲ್ವಾ? ಅಯ್ಯೋ, ನೀನು ಶಾರದಿ ಥರ ಆ್ಯಕ್ಟಿಂಗ್ ಮಾಡ್ತಾ ಇದೀಯ ಅಷ್ಟೇ. ನೀನೇನು ಶಾರದಿ ಅಲ್ಲ. ನೀನೇನು ದೊಡ್ಡ ಶಾರದಿ ಥರ ನನ್ನ ಮೇಲೆ ನೀನು ಇದು ಕೂರ್ಸಕ್ಕೆ ಬರಬೇಡ. ಶಾರದಿ ಥರ ಅಷ್ಟೇ. ನನ್ನ ಮೇಲೆ ಅಧಿಕಾರ ಚಲಾಯಿಸಕ್ಕೆ ಬರ್ತಲ್ಲ, ಅಧಿಕಾರವ ನೋಡು. ಬಾಯಿ ಮುಚ್ಕೊಂಡು ಹೇಳೋದನ್ನು ಕೇಳು. ಅದು ಬಿಟ್ಬಿಟ್ಟು ಇಲ್ದಿರೋದೆಲ್ಲ ಮಾತಾಡೋಕ್ಕೆ ಬರಬೇಡ. ಸರಿ ಆಯಿತು. ಮಾಡ್ತೀನಿ. ಏನಾದರೂ ಮಾಡ್ತೀನಿ. ನೋಡು, ಯಾಕೋ ನಮಗೆ ಜಾಮೂನೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತೈತೆ. ಜಾಮೂನ್ ಮಾಡು. ಅಷ್ಟೇ ಅಲ್ಲ, ರಾಹುಲ್ ಏನೋ ಪಿಲಾನ್ ಹೇಳಿದ್ನಂತಲ್ಲ ನಿನಗೆ, ನಿನ್ನ ಮಗಳ ತಂಗ ನೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಬುತ್ತಲಲ್ಲ ಆಶಿ ಒಳಗಡೆ ಅವಳೆ, ಅಳ್ತಂಗೆ ನೈಸ್ ಮಾಡಿಬಿಟ್ಟು ಬ್ಯಾಂಕ್ ಹತ್ರ ಕರ್ಕೊಂಡೋಗಿ ನೀನು, ಸರಿನಾ? ಕರ್ಕೊಂಡೋಗ್ತೀನಿ. ನೈಸ್ ಮಾಡ್ಬಿಟ್ಟು ಕರ್ಕೊಂಡೋಗ್ತೀನಿ. ನೀವು ಹೇಳೋದೆಚ್ಚ, ನಾನು ಕೇಳೋದೆಚ್ಚ. ನೈಸ್ ಮಾಡಿಲ್ಲ ಅಂದರೆ ಹೆಂಗೆ ಹೇಳು? ನೈಸ್ ಮಾಡೇ ಕರ್ಕೊಂಡೋಗ್ತೀನಿ. ಸರಿ ಆಯಿತು. ಬೇಗ ಬ್ಯಾಂಕಾಗಿರೋ ದುಡ್ಡೆಲ್ಲನೂ ಡ್ರಾ ಮಾಡ್ಕೊಬಿಟ್ಟು ಬಂದ್ಬಿಡು. ಎಲ್ಲ ಮಜಾ ಮಾಡಿದ್ರೆ ಆಯಿತು ಅಲ್ವಾ? ಮಜಾ ಮಾಡೋಣ. ಸರಿ ಆಯಿತು. ನಾನು ಹೋಗಿ ಅಲ್ಲಿ ಮನೆಗೆ ಅವಳೋ ಇಲ್ವೋ ನೋಡ್ತೀನಿ. ಅಯ್ಯೋ ಗೊತ್ತಲ್ಲ ಶಾರದಿ, ಎಸ್ಕೇಪ್ ಆಗ್ಬಿಟ್ರೆ ಕಷ್ಟ. ಆ ಮನೆಯಾಳಿ ಎಂಥ ದರಿದ್ರದೊಳು ಗೊತ್ತವಳು. ಅಯ್ಯೋ, ಭಾಳ ಖತರ್ನಾಕು. ಬೇಗ ನನ್ನ ವಾರದಾಗ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ದುಡ್ಡು ಎತ್ಕೊಂಡು ಓಡೋಗ್ಬಿಡ್ಬೋದು ಎಲ್ಲರೂ ಸೇರ್ಕೊಂಡು. ಆಮೇಕಿಂದ ಆ ಶಾರದಿನ ಹೆಂಗನ ಮಾಡ್ಕೊಂಡು ಹೇಳು, ಬಿಚ್ಬಿಟ್ಟು ಓಡೋಗಣ. ಆಮೇಕಿಂದ ಏನಾರ ಮಾಡ್ಕೊಂಡು ಸಾಯ್ಲಿ. ನಮ್ಗೆ ಯಾಕೆ? ಅದೇ ಮತ್ತೆ ನಿನ್ಗೆ ಯಾಕೆ? ಏನಾರ ಮಾಡ್ಕೊಂಡು ಸಾಯ್ಲಿ ಬಿಡು. ಪಾಪ ನಿಂದೇನು ಹೋಗ್ಬೇಕೇ? ಆಯಿತು ಬಿಡು. ಈಗ ಇನ್ನೇನು, ಈಗ ಹೋಗ್ಬಿಟ್ಟು ನನ್ನ ಮಗಳ ತಂಗ ಮಾತಾಡಬೇಕು ತಾನೆ. ನನ್ನ ಮಗಳ ತಂಗ ನಾನು ಮಾತಾಡ್ತೀನಿ. ಸರಿ ಆಯಿತು.
ಜಾಮೂನ್ ಮಾಡೋದು ಮರಿಬೇಡ. ಜಾಮೂನ್ ಅಂದರೆ ನಂಗೆ ಯಾಕೋ ತಿನ್ನಬೇಕು ಅನ್ನಿಸ್ತಾ ಇದ್ದು ಇಷ್ಟ. ಅದನ್ನು ಮಾತ್ರ ಮರಿಬೇಡ. ಹಾಂ, ಸರಿ ಸರಿ ಆಯಿತು. ಈ ಬುಟ್ಟಿಗಳೆಲ್ಲ ಸೇರ್ಕೊಂಡು ಎಷ್ಟು ಆಟ ಆಡ್ತಾವ್ರೆ ಅಂತಂದರೆ ನನಗೆ ಮೋಸ ಮಾಡಕ್ಕೆ ನೋಡ್ತಾರಾ? ಹ್ಞೂ, ಮಾಡಲಿ ಮಾಡಲಿ. ನಾನು ಮಾಡ್ತೀನಲ್ಲ, ಗೊತ್ತಾಯ್ತದೆ. ಅಮ್ಮ, ನನ್ನ ಗಂಡ ಊಟಕ್ಕೆ ಬಾ ಹೋಗೋಣ ಹೊರಗಡೆ ಎಲ್ಲಾದ್ರೂ ಅಂತ ಹೇಳ್ಬಿಟ್ಟು ಕರ್ದವನೆ. ಏಯ್, ನಿಂಗೇನಾರು ತಲೆ ಕೆಟ್ಟೈತಾ? ನೀನು ಯಾಕೆ ಅವನ ಜೊತೆ ಹೋಯ್ತೀಯಾ? ಸುಮ್ಕಿರು, ಆ ಬಡ್ಡಿ ಜೊತೆ ನೀನು ಹೋಗ್ಬೇಡ. ನೀನೇ ಅಲ್ವೇನಮ್ಮ ಮೊನ್ನೆ ನನ್ನ ತಲೆ ತಿರುಗಿ ಬಿದ್ದೋದೆ, ಅವಳಿ ಮಯ್ಯ ನನ್ನ ಚೆನ್ನಾಗಿ ಉಳಿಸ್ಬಿಟ್ಟು ನನ್ನ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳಿ ನೀನೇ ಅಲ್ವೇನಮ್ಮ. ಈಗ ನೋಡಿದ್ರೆ ಅವ್ನು ಹಂಗೆ ಹಿಂಗೆ ಅವನ ಜೊತೆ ಹೋಗ್ಬೇಡ ಅಂತ ಹೇಳ್ತಾ ಇದೆಯಾ? ಓ, ಹಿಂಗೆಲ್ಲ ನಾಟಕ ಆಡಿದ್ದೀರಾ? ಹ್ಞೂ, ನಾನು ಶಾರದೆ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅನ್ನಿಸ್ತದೆ. ತೋರಿಸ್ತೀನಿ. ಅವ್ನ ಮುಂದೆ ಸುಮ್ಕೆ ನೀನು ನಾಟಕ ಮಾಡಿದೆ ಅಷ್ಟೇ. ನೀನು ಅವ್ನು ಇದ್ನಲ್ಲ ಅಂತ ಮಗಳೇ, ಅವನ್ನ ಮರ್ತ್ಬಿಡು. ಅವ್ನಿಗೆ ಡೈವರ್ಸ್ ಕೊಟ್ಬಿಟ್ಟು ನೆಮ್ಮದಿಗಿದ್ಬಿಡುವಂತೆ ನೀನು. ಅವನು ಸರಿ ಇಲ್ಲ, ಅವನು ಎಂಥ ಖತರ್ನಾಕ್ ಬಡ್ಡಿ ಅಂತ ಹೇಳ್ಬಿಟ್ಟು ನಂಗೆ ಚೆನ್ನಾಗಿ ಗೊತ್ತು. ಊಟಕ್ಕನ ಕರೀಲಿ, ಏನು ಕನ ಕರೀಲಿ, ನಾನು ಸುಮ್ಮನೆ ಅವ್ನ ಮುಂದೆ ಹೋಗು ಅಂದ್ರೂ ನೀನು ಹೋಗಕ್ಕಿಲ್ಲ ಅಂತ ಹೇಳ್ಬೇಕು, ಸರಿನಾ? ಯಾಕಂದರೆ ಸುಮ್ಮನೆ ಅವ್ನ ಮುಂದೆ ಏನು ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ನನಗೆ. ಅಯ್ಯಯ್ಯ, ನಾನೆಲ್ಲ ನೀನು ಸೀರಿಯಸ್ ಆಗಿ ಹೇಳ್ಬಿಟ್ಟಿದ್ಯಾ ಅಂತ. ಸರಿ ಆಯಿತು, ಬರ್ತೀನಿ ಅಂತ ಹೇಳ್ಬಿಟ್ಟೆ ಕಣಮ್ಮ. ಅಯ್ಯ, ಹೌದಾ? ಸರಿ ಬಿಡು, ನಿನಗಿಷ್ಟ ಇಲ್ಲದ ಕೆಲಸ ನಾನು ಯಾವತ್ತಾದರೂ ಮಾಡ್ತೀನಿ. ಆ ಮೂದೇವಿನ ಕಂಡ್ರೆ ನನಗೂ ಏನು ಇಷ್ಟ ಇಲ್ಲ. ಆ ಮೂದೇವಿ ನನಗೇನು ಒಂಚೂರು ಒಸಿ ಮಾಡೋನ ಹೇಳು, ತಲೆ ಎಲ್ಲ ಕೆಡಿಸ್ಬಿಟ್ಟಿಲ್ವಾ? ಹ್ಞೂ ಅಮ್ಮ, ಬಿಡು, ಇನ್ನೇನು ನಾನು ಹೋಗಲ್ಲ. ಆಶಾ, ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ದಲ್ಲ. ಹಾಂ, ಹೇಳಿದೆ. ಇವಾಗ ನನಗೆ ಇಷ್ಟ ಇಲ್ಲ, ನಾನು ಬರಲ್ಲ. ಅಲ್ಲ, ಬರ್ತೀನಿ ಅಂತ ಹೇಳ್ದೆ. ಅವಾಗ ಬರ್ತೀನಿ ಅಂತ ಹೇಳ್ದೆ, ಇವಾಗ ಇಷ್ಟ ಇಲ್ಲ. ಅತ್ತೆ, ನೀವಾದರೂ ಹೇಳಿ ಅತ್ತೆ, ನೀವಾದ್ರೂ ಹೇಳಿ. ಅವಳು ಬರಲ್ಲ ಅಂತ ಹೇಳ್ತಾವಳೆ. ಹೇಳಿ, ನಿಮಗೂ ಹಂಗೇನೋ ಬ್ಯಾಂಕ ಕೆಲಸ ಐತಿ ಅಂತ ಬೇರೆ ಹೇಳಿದ್ರಲ್ಲ. ಅದೇನದು ಮನೆ ಕಟ್ಟಕ್ಕೆಲ್ಲನೂ ನನ್ನ ಮಗಳ ಅಕೌಂಟಿಂದ ದುಡ್ಡು ಡ್ರಾ ಮಾಡ್ಕೊಬಿಟ್ಟು ಬರಬೇಕು ಅಂತ ಹೇಳಿದ್ರಲ್ಲ. ಅದಕ್ಕಾದ್ರೂ ಎಲ್ಲ ಜೊತೆಗೆ ಹೋಗ್ಬಿಟ್ಟು ಬರೋಣ ಅತ್ತೆ. ಹಾಂ ಹಾಂ, ಹೇಳ್ತೀನಿ ನನ್ನ ಮಗಳು ಇವಾಗ ಇಷ್ಟ ಇಲ್ಲ, ನಾಳೆಗೆ ಹೋಗೋಣ ನಾಡಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾವಳೆ. ಅವಳು ಪಾಪ ಏನು ಕೆಲಸ ಕಾರ್ಯ ಇರ್ತದೋ ಏನೋ, ಯಾಕೆ ಸುಮ್ಕಿನಿಯಾ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂತ ಅನ್ಕೊಂಡು. ಹಾಂ ಹಾಂ, ನನಗೆಲ್ಲಕ್ಕೆ ಬರೋಕ್ಕೂ ಇಷ್ಟ ಇಲ್ಲ. ನಾನು ಇವಾಗ ಬರೋದೂ ಇಲ್ಲ. ನಾನು ಮನೆಗೆ ಮನಿಕೋಬೇಕು. ನಾನು ಊಟಕ್ಕೂ ಬರಲ್ಲ, ಬ್ಯಾಂಕ್ ಹತ್ರಕ್ಕೂ ಬರಲ್ಲ, ಏನಕ್ಕೂ ಬರಲ್ಲ. ಹ್ಞೂ, ಅಮ್ಮ ಅಮ್ಮ, ನಂಗೆ ಯಾಕೋ ಸುಸ್ತಾಗ್ತೈತೆ, ಮಲ್ಕತ್ತೀನಿ ನಾನು ಸ್ವಲ್ಪ ಹೊತ್ತು ಹೋಗ್ಬಿಟ್ಟು. ಹಾಂ ಸರಿ ಮಗಳೇ, ಆಯಿತು. ಈಗ ಶಾಂತಮ್ಮ, ಹಾಂ. ಏನು ಮಾಡ್ತಾ ಇದೀಯ ನೀನು? ಅವಳನ್ನ ಕರ್ಕೊಂಡೋಗ್ಬಿಟ್ಟು ದುಡ್ಡು ಡ್ರಾ ಮಾಡ್ಕೊಬಿಟ್ಟು ಬಾ ಅಂತ ಹೇಳಿಲ್ವಾ? ಅಯ್ಯೋ, ಅವಳನ್ನ ಜಾಸ್ತಿ ಬಲವಂತ ಮಾಡಿದ್ರೆ ಡೌಟ್ ಬಂದ್ಬಿಡ್ತದೆ, ಅದಕ್ಕೆ ಶಾನೆ ಬಲವಂತ ಏನು ಮಾಡಲಿಲ್ಲ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ನಿನಗೆ ಹೇಳಿದಷ್ಟು ಮಾಡೋದೇ ನಿನಗೆ ಇಲ್ಲ. ನಾನು ಹೆಂಗೋ ನೈಸ್ ಹೊಡ್ಕೊಂಡು ನಾನು ಹೆಂಗೋ ಇದು ಮಾಡ್ತಾ ಇದ್ದೆ, ಅದನ್ನೂ ಹಾಳು ಮಾಡ್ಬಿಟ್ಟೆ ನೀನಂತೂ. ಯಪ್ಪ, ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇನೆ ನೀಯ. ನೋಡು, ಹೆಂಗನ ಮಾಡಿ ನೈಸ್ ಮಾಡ್ಬಿಟ್ಟು ಬ್ಯಾಂಕ್ ಹತ್ರ ಕರ್ಕೊಂಡೋಗಿ ದುಡ್ಡು ಡ್ರಾ ಮಾಡ್ಕೊಬಿಟ್ಟು ಬರೋದು ಕಲ್ತ್ಕ. ಹಾಂ ಸರಿ ಸರಿ ಆಯಿತು. ಶಾನೆ ಬಲವಂತ ಮಾಡಿದ್ರೆ ಡೌಟ್ ಬರುತ್ತೆ ಅಂತ ನಾನೇನು ಮಾಡ್ತಿಲ್ಲ. ಶಾನೆ ಬಲವಂತ ಯಾಕೆ ಮಾಡಬೇಕು? ಸರಿ, ನೀನು ಹೋಗಿರು, ನಾನು ಹೆಂಗೋ ಮಾಡಿ ನೈಸ್ ಮಾಡಿಬಿಟ್ಟು ಎದ್ದೊಡಿಸ್ತೀನಿ ಕರ್ಕೊಂಡು ಹೋಗೋಕ್ಕೆ. ಸರಿ ಸರಿ ಆಯಿತು. ಬಡ್ಡಿ ನನ್ನ ಮಕ್ಳ, ನೀವೇ ಜುಟ್ಟಿಟ್ಕೊಂಡು ಹೊಡೆದಾಡಬೇಕು. ಹಂಗೆ ಮಾಡಲಿಲ್ಲ ಅಂದರೆ ನನ್ನ ಶಾರದಿನೇ ಅಲ್ಲ, ನಿಮಗೆಲ್ಲ ಒಂದು ಗತಿ ಕಾಣಿಸ್ತೀನಿ. ಅಲ್ಲಿ ಗಂಟ ನನಗೆ ಸಮಾಧಾನ ಆಗೋಕ್ಕಿಲ್ಲ. ನನ್ನ ಮಗಳು ಅಕೌಂಟಾಗಿರೋ ದುಡ್ಡು ಸೇರಿ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಎಲ್ಲ ಹೊಡ್ಕೊಂಡು ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಮಜಾ ಮಾಡಿಬಿಡಿ.